ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮತ್ತೆ ಒಂದು ವ್ರತವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಒಂದು ವ್ರತವನ್ನು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ತುಂಬ ವಿಜೃಂಭಣೆಯಿಂದ ಖುಷಿಯಿಂದ ಮಾಡುವಂಥ ಹಬ್ಬ. ಇದನ್ನು ಯಾವ ದಿನದಂದು ಮಾಡಬೇಕು, ಯಾವಾಗ ನಾವು ಪ್ರಾರಂಭವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವರ್ಷ ನಮಗೆ 2024 ಆಗಸ್ಟ್ ತಿಂಗಳು 9ನೇ ತಾರೀಕು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದಿಂದ ಈ ಒಂದು ವ್ರತವನ್ನು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಒಬ್ಬೊಬ್ಬರು ಒಂದು ಹೆಸರಿನಿಂದ ಕರೀತಾರೆ. ಒಬ್ಬರು ಶುಕ್ರವಾರದ ಗೌರಿ ವ್ರತ ಅಂತೇಳಿಯೂ ಸಹ ಕರೀತಾರೆ, ಮತ್ತು ಶುಕ್ರವಾರದ ಸಂಪತ್ ಶುಕ್ರವಾರದ ವ್ರತ ಅಂಥೇಳಿ ಕರೀತಾರೆ. ಇವಾಗ ನಮಗೇನು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದಿಂದ ಶ್ರಾವಣ ಅಂತ್ಯ ಆಗುವಂಥ ಶುಕ್ರವಾರ ಒಳಗಡೆ ಏನು ಬರ್ತವೋ ಆ ಒಂದು ಪ್ರತಿ ಶುಕ್ರವಾರದಂದು ಸಹ ನಾವು ಈ ಒಂದು ವ್ರತವನ್ನು ಮಾಡಬೇಕಾಗುತ್ತೆ. ಈ ಒಂದು ವ್ರತವನ್ನು ನಾವು ಹೇಗೆ ಆರಂಭವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ಈ ಒಂದು ವ್ರತವನ್ನು ಮಾಡೋದಕ್ಕೆ ಸಂಪತ್ ಶುಕ್ರ ಗೌರಿ ವ್ರತದ ಬುಕ್ಕು ಅಂತ ಹೇಳಿ ಸಿಗುತ್ತೆ, ಮತ್ತು ಲಕ್ಷ್ಮಿ ಶುಕ್ರವಾರದ ಲಕ್ಷ್ಮಿ ಗೌರಿ ಅಂತ ವ್ರತದ ಬುಕ್ಕು ಕೂಡ ಸಿಗುತ್ತೆ. ಎರಡೂ ಒಂದೇ. ಅದು ನಿಮಗೆ ಸಂಪತ್ ಶುಕ್ರವಾರದ ಲಕ್ಷ್ಮಿ ಪುಸ್ತಕ ಅಂತೂ ಸಿಕ್ಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಮೊದಲಿಗೆ ಮನೆಯನ್ನೆಲ್ಲ ಶುಚಿಗೊಳಿಸ್ಕೊಳ್ಬೇಕಾಗತ್ತೆ. ಗಂಜಳವನ್ನು ಹಾಕಿ ನಿಮ್ಮ ದೇವರ ಮನೆ ಆಗಿರ್ಬೋದು, ಒಂದು ನೀವೇನು ಪೂಜೆಯನ್ನು ಮಾಡೋದಕ್ಕೆ ಮಂಟಪವನ್ನು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ನಮಗೆ ಮೊದಲಿಗೆ ಒಂದು ಮನೆ ಬೇಕು. ಮನೆಯ ಮೇಲೆ ನೀವು ಅರಿಶಿಣವನ್ನು ಬಳಿದು ಪದ್ಮಾಸನವನ್ನು ಹಾಕಬೇಕಾಗುತ್ತೆ. ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಆಗಿರ್ಬೋದು, ಸ್ಟಾರ್ ರಂಗೋಲಿ ಆಗಿರ್ಬೋದು ಹಾಕಿ, ತದನಂತರದಲ್ಲಿ ನಿಮ್ಮ ಮನೆಯಲ್ಲಿ ಕಳಶ ಹೂಡುವಂಥ ಪದ್ಧತಿ ಇದ್ದರೆ ಕಳಶವನ್ನು ಹೂಡ್ಬೋದು. ಒಬ್ಬೊಬ್ಬರ ಮನೆಯಲ್ಲಿ ಕಳಶವನ್ನು ಹೂಡೋದಿಲ್ಲ, ಅಂಥವರು ಲಕ್ಷ್ಮೀ ಅಮ್ಮನವರ ಫೋಟೋವನ್ನು ತೆಗೆದುಕೊಳ್ಬೇಕಾಗುತ್ತೆ. ನಮ್ಮ ಹತ್ರ ಫೋಟೋನೂ ಸಹ ಇಲ್ಲ ಅಂತಂದರೆ ನೀವು ಎರಡು ಏನು ಇವಾಗ ಸಂಪತ್ ಲಕ್ಷ್ಮಿ ಬುಕ್ ಏನಿರುತ್ತಲ್ವ ಅದನ್ನು ನೀವು ಎರಡು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಒಂದು ನಿಮಗೆ ಓದೋದಕ್ಕೆ ಬೇಕಾಗುತ್ತೆ. ಅದನ್ನು ನೀವು ಫೋಟೋ ಇದ್ದರೆ ಫೋಟೋವನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಅಕ್ಷತೆ ಮತ್ತು ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ, ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ನಿಮ್ಮ ಮನೆಯಲ್ಲಿ ಕವಡೆ, ಗೋಮೂತಿ ಚಕ್ರ, ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಆ ಒಂದು ಅದರಲ್ಲಿ ನಿಮಗೆ ನಾವು ಇವಾಗ ಕವಡೆ, ಗೋಮೂತಿ ಚಕ್ರ, ಕಮಲದ ಬೀಜ, ಲವಂಗ, ಯಾಲಕ್ಕಿ ಮತ್ತು ಬಾದಾಮಿ ಇಷ್ಟು ನಿಮಗೆ ಒಂದು ನಾವಿವಾಗ ಹೇಳಿರೋದ್ರಲ್ಲೇ ಒಂದು 5 ಅಥವಾ 6 ಸಿಕ್ಕರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಲಕ್ಷ್ಮೀ ಅಮ್ಮನವರ ಬಳೆ ಆಗಿರ್ಬೋದು. ಈ ರೀತಿಯಲ್ಲಿ ನೀವು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡು ಲಕ್ಷ್ಮಿಯ ಅಷ್ಟೋತ್ತರ ಅರ್ಚನೆ, ಕುಂಕುಮ ಅರ್ಚನೆ ಮತ್ತು ಹೂವಿನ ಅರ್ಚನೆ ಆಗಿರಬಹುದು, ಈ ಅಕ್ಷತೆ ಅರ್ಚನೆ ಆಗಿರ್ಬೋದು, ನಿಮಗೆ ಏನು ಒಂದು ಇಷ್ಟ ಇದೆಯೋ ಆ ಒಂದು ಅರ್ಚನೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಲಕ್ಷ್ಮೀ ಅಮ್ಮನವ್ರನ್ನ ಅವತ್ತಿನ ದಿವಸ ತಲೆಗೆ ಸ್ನಾನವನ್ನು ಮಾಡ್ಕೊಳ್ಬೇಕು. ತಲೆಗೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಶುಚಿಗೊಳಿಸಿ ಮೊದಲಿಗೆ ತುಳಸಿ ಕಟ್ಟೆ ಹತ್ತಿರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ತದನಂತರದಲ್ಲಿ ಹೊಸಲಿಗೆ, ನಿಮ್ಮ ವಾಸ್ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಬೇಕು. ತದನಂತರದಲ್ಲಿ ಬಂದು ತಾಯಿಯನ್ನು ನೀವು ಕಳಶದಲ್ಲಿ ಆವಾಹನೆ ಮಾಡ್ತೀರೋ, ಫೋಟೋದಲ್ಲಿ ಆವಾಹನೆಯನ್ನು ಮಾಡ್ತೀರಾ, ನೀವು ಏನು ಇಲ್ಲ ಪುಸ್ತಕದಲ್ಲಿ ಆವಾಹನೆಯನ್ನು ಮಾಡ್ತೀರೋ, ಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ನೀವು ಪೂಜೆಗೆ ಕೂತ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಅವತ್ತಿನ ದಿವಸ ಉಪವಾಸವನ್ನು ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವತ್ತಿನ ದಿವಸ ಉಪವಾಸ ಇದ್ದು ನಾವು ಆಚರಣೆಯನ್ನು ಮಾಡ್ತೀವಿ. ಉಪವಾಸ ನಿಮ್ಮ ಕೈಲಿ ಇರೋಕ್ಕಾಗಿಲ್ಲ ಅಂತನ್ನೋವಂಥವ್ರು ನೀವು ಪೂಜೆ ಮಾಡೋವರೆಗೂ ಉಪವಾಸವನ್ನು ಇರಬೇಕಾಗುತ್ತೆ. ನೀವು ಪೂಜೆ ಮಾಡೋ ಗಂಟೆಗೆ ಹಣ್ಣು ಹಾಲನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಬೇಕು. ನೀವು ಇವಾಗ ಶ್ರಾವಣ ಮಾಸದ ಮೊದಲನೆಯ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದರೆ 5:30ಯಿಂದ 6:30 ಒಳಗಡೆಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಮತ್ತು ಸಂಜೆ ಒಂದು ಸತಿಗೆ ನೀವು ತಾಯಿಗೆ ನೈವೇದ್ಯವನ್ನು ಇಟ್ಟು ಮತ್ತು ಕೆಂಪಾರತಿಯನ್ನು ಮಾಡಬೇಕಾಗುತ್ತೆ. ಮಾಡಿ ನೀವು 9 ಗಂಟೆ ನಂತರದಲ್ಲಿ, ಇವತ್ತಿನ ಶುಕ್ರವಾರ ದಿವಸ 9 ಗಂಟೆಯ ನಂತರ, ಇಲ್ಲ 9 ಗಂಟೆ ಇಲ್ಲ ಯಾರನ್ನ ಕುಂಕುಮ ತಗೊಳೋದಕ್ಕೆ ಬರ್ತಾರೆ ಅಂತನೋರಿದ್ರೆ 9:30 ಅಷ್ಟೊತ್ತಿಗಾಗಲಿ ನೀವು ತಾಯಿಯನ್ನು ವಿಸರ್ಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿಯಲ್ಲಿ ನಿಮಗೆ ಇವಾಗೇನು ಶ್ರಾವಣ ಮಾಸದ 5 ಶುಕ್ರವಾರ ಬಂದಿರುತ್ತೆ, 4 ಶುಕ್ರವಾರ ಬಂದಿರುತ್ತೆ, ಮತ್ತು ನೆಕ್ಸ್ಟು ನಾನು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ರೀತಿ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ನಾವು ಸಂಪತ್ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಸಂಪತ್ ಶುಕ್ರ ಗೌರಿ ಪೂಜಾ ಅಂತೇಳಿ ಕೂಡ ಈ ದೇವರನ್ನು ಕರೀತಾರೆ. ಈ ದೇವಿಯನ್ನು ಈ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಈ ಪೂಜೆಯನ್ನು ಮಾಡೋದ್ರೊಂದಿಗೆ ನಮಗೆ ಸಕಲ ಸಮೃದ್ಧಿ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಣದ
ಒಂದು ಸಂಪತ್ತಾಗಿರ್ಬೋದು, ಆರೋಗ್ಯ, ಪ್ರತಿಯೊಂದು ನಮಗೆ ಕುಟುಂಬದಲ್ಲಿ ಸುಖ ಸಂತೋಷ ಪ್ರತಿಯೊಂದು ನಮಗೆ ಸಿಗೋವಂಥದ್ದು ಈ ದೇವಿಯನ್ನು ನಾವು ಆರಾಧನೆಯನ್ನು ಮನಸಾರೆ ಮಾಡಿದ್ದೆ ಆದರೆ ಈ ದೇವಿ ನಮಗೆ ಪ್ರತಿಯೊಂದನ್ನು ಕರುಣಿಸ್ತಾಳೆ ಅಂತಲೇ ಹೇಳಬಹುದು. ನೋಡಿ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರನ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡ್ತಾ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.